ಆ, ಈಗ ಇತ್ತೀಚೆಗೆ ನೀವು ಬರೆದಿರುವಂತ ಭಾವಶಂಕರ ಪುಸ್ತಕನ ಆ, ತಗೊಂಡು ಹೇಳೋದಾದ್ರೆ ಹೆಸರೇ ಹೇಳುವಂತೆ ಭಾವಶಂಕರ ಅಂತಂದ್ರೆ ಭಾವನೆಗಳು ಅಂತಂದ್ರೆ ಆ ಒಂದು ಚಾರಿತ್ರಿಕವಾಗಿ ಶಂಕರಾಚಾರ್ಯ ಜಗದ್ಗುರುಗಳಾದ ಶಂಕರಾಚಾರ್ಯನ ಹೇಗೆ ಕಂಡ್ರು ಅನ್ನೊಂದು 15 ಮಂದಿ ಹೇಗೆ ಕಂಡ್ರು ಅವ್ರ ಸುತ್ತಮುತ್ತ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅವ್ರ ಶಿಷ್ಯಂದಿರು ಇರ್ಬೋದು ಅನ್ನೋದನ್ನ ಈ ಒಂದು ಪುಸ್ತಕದಲ್ಲಿ ತಂದಿದ್ದೀರಿ. ಇದನ್ನ ಇದ್ರ ಬಗ್ಗೆ ಒಂದು 4 ಮಾತು ಹೇಳಿ. ನನಗೆ ಬಹಳ ಹಿಂದೆ ಓದಿದ್ದೊಂದು ಮಾತು ನೆನಪಿಗೆ ಬರುತ್ತೆ. ಬೆಳಕನ್ನು ಅರಿಯದವರು, ಬೆಳಕನ್ನು ಬಯಸುವವರು, ಬೆಳಕನ್ನು ಅರಸುವವರು, ಬೆಳಕನ್ನು ಅರಿತವರು, ಬೆಳಕೇ ಆದವರು ಅಂತ 5 ವರ್ಗೀಕರಣ ಮಾಡಿದ್ದಾರೆ. ಹಾಗೆ ಬೆಳಕಾದವರು ಶಂಕರಾಚಾರ್ಯರು ಅಂತ ಅನ್ನಿಸ್ತದೆ. ಇತಿಹಾಸ ದೃಷ್ಟಿಯಿಂದ ನೋಡಿದಾಗ ಇಡೀ ಭಾರತ ಅತ್ಯಂತ ಪ್ರಕ್ಷುಬ್ಧವಾದ ಸ್ಥಿತಿಯಲ್ಲಿದ್ದಾಗ ಅವರ ಜನ್ಮ ಆದದ್ದು. ಹಾಗಾಗಿ ನನಗೆ ಭಾವಶಂಕರ ಅವರ ಜೀವನ ಚರಿತ್ರೆ ಇದೆಯಲ್ಲ, ಅವ್ರ ಕಾಲದಲ್ಲಿ ಬರಲೇ ಇಲ್ಲ. ಸುಮಾರು 450 ವರ್ಷದ ನಂತರ ವಿದ್ಯಾರಣ್ಯರು ಬರೆದದ್ದು ಮಾಧವ ಶಂಕರ ವಿಜಯ. ಅನಂತರ ಅನೇಕ ಶಂಕರ ವಿಜಯಗಳಿದೆ. ಆದ್ರೆ ಎಲ್ಲವುದರಲ್ಲೂ ಇರತಕ್ಕಂಥದ್ದೇನು ಅವರ ಪವಾಡಗಳು, ಅವರು ಮಾಡ್ತಕ್ಕಂಥ ಇದು. ನನಗೆ ಏನಾಯ್ತು ಅಂತಂದ್ರೆ ನನ್ನ ಅಂತರ್ ಸಂವಾದದಲ್ಲಿ ಬರ್ಕೊಂಡಿದ್ದೀನಿ. ಯಾಕೆ ಬರಿಬೇಕು, ನಾನು ಬರೆಯೋ ಉದ್ದೇಶವಿರಲಿಲ್ಲ. ಯಾಕೆ ನಾನು ಸಂಸ್ಕೃತ ಆಳವಾದ ಜ್ಞಾನ ಇಲ್ಲ. ಆಮೇಲೆ ವೇದಾಂತವನ್ನು ಸ್ವಲ್ಪ ಮಟ್ಟಿಗೆ ಓದಿದ್ರು ಕೂಡ ಅದರಲ್ಲೂ ಕೂಡ ಆಳವಾದ ಪರಿಶ್ರಮ ಇಲ್ಲ. ಹಾಗಾಗಿ ನನಗೆ ಶಂಕರನ್ನ ವಿಭಿನ್ನವಾಗಿ ಕಾಲ್ಪನಿಕವಾಗಿ ಆಗ್ಲಿ ಅವ್ರ ಘನತೆಯನ್ನು ಎತ್ತುವಂತ ಒಂದು ಪಾತ್ರವಾಗಿ ಸೃಷ್ಟಿಸ್ಬೇಕು ಅನ್ನೋದು ಒಂದು ದಿವಸ ಅನಿಸಿದ್ದು, ಒಂದು ಶಂಕರ ಜಯಂತಿ ದಿವಸ ಅನಿಸಿದ್ದು. ಒದ್ದಾಡಿ ಹೋದೆ ನನಗೆ ಅದು ಯಾಕೆಂದ್ರೆ ಬರವಣಿಗೆ ಅನ್ನೋದು ಒಂದು ರೀತಿಯಲ್ಲಿ ಹೇಳ್ತಾರಲ್ಲ, ಒಂಥರ ಗರ್ಭವತಿ ಹೆತ್ತಾಗಿ ಅಂತ ಹೇಳಿ ಆ ನೋವನ್ನೆಲ್ಲ ಅನುಭವಿಸ್ಬೇಕು. ನನಗೆ ನೋವನ್ಲಿಕ್ಕಿಂತ ಭಯ ಜಾಸ್ತಿ ಇತ್ತು. ನನ್ನ ಕೈಲಿ ಆಗುತ್ತಾ ಇತ್ತು, ನನ್ನ ಕೈಲಿ ಆಗಲ್ಲ, ನಾನೇನು. ಆಮೇಲೆ ನನ್ನ ಪರಿಚಯ ಯಾವಾಗಲೂ ಅದನ್ನು ವಿದ್ವಾಂಸರಿಗಲ್ಲ, ನನ್ನಂಥವ್ರಿಗೋಸ್ಕರ. ಹಾಗಾಗಿ ಏನ್ ಮಾಡಿದೆ ಅಂದ್ರೆ 15 ಪಾತ್ರಗಳನ್ನ ಮನಸ್ಸಿನಲ್ಲಿ ಮಾಡ್ಕೊಂಡೆ. ತಂದೆ, ತಾಯಿ, ಗುರು, ಕೇರಳದ ದೊರೆ, 4 ಜನ ಶಿಷ್ಯರು, ಒಬ್ಬ ಜೈನ ಗುರು, ಒಬ್ಬ ಬೌದ್ಧ ಗುರು. ಒಂದು ಪಾತ್ರವನ್ನು ನಾನೇ ಸೃಷ್ಟಿ ಮಾಡ್ಕೊಂಡೆ, ಚಿದಾನಂದ ಅಂತ. ಮಂಡನ ಮಿಶ್ರ ಜೊತೆಗೆ ಉಭಯ ಭಾರತಿನೂ ಬರ್ತಾರೆ. ಈ ತರ ಎಲ್ಲ ಪಾತ್ರಗಳನ್ನ ಸೃಷ್ಟಿ ಮಾಡ್ಕೊಂಡು ಪಾತ್ರಗಳು ಹೇಗ್ ಕಾಣ್ತಾ ಹೋಯ್ತು ತಿಳ್ಕೊಂಡು ಅದನ್ನ ನಾನು ಯೋಚನೆ ಮಾಡಿ ಬರೀಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ಭಾವಶಂಕರ ಅನ್ನೋದು ಅವರ ಸ್ತೋತ್ರಗಳಿಂದ ಪ್ರಭಾವಿತವಾದ ಕೃತಿಯೇ ಹೊರತು ಅವರ ಶಾಸ್ತ್ರದಿಂದ ಅಥವಾ ಅವರ ಬ್ರಹ್ಮಸೂತ್ರಗಳಿಂದ ಪ್ರಭಾವಿತವಾದದ್ದು ಕಡಿಮೆ. ಯಾಕೆಂದ್ರೆ ನಾನು ಶಾಸ್ತ್ರ ವಿಷಯ ಕಡಿಮೆ ಇದೆ. ಭಕ್ತಿ ಮತ್ತು ಭಾವನೆ ಮತ್ತು ಸಂಬಂಧಗಳು ಅವರು ಎಲ್ಲೂ ಸಂಘರ್ಷ ಬರುವುದಿಲ್ಲ, ಸಮನ್ವಯ ಬರುತ್ತೆ. ಜೈನ ಬೌದ್ಧರು ಕೂಡ ಅವ್ರ ಬಗ್ಗೆ ಗೌರವದಿಂದಲೇ ನಡ್ಕೋತಾರೆ, ಇವರು ಗೌರವದಿಂದಲೇ ನಡ್ಕೋತಾರೆ. ಅಂದ್ರೆ ಅದ್ವೈತ ಸಿದ್ಧಾಂತದ ಪ್ರವರ್ತಕರಾಗಿ ಶಂಕರಾಚಾರ್ಯರು ಪ್ರಪ್ರಥಮವಾಗಿ ಬಂದಂಥದ್ದು ಹಿಂದೂ ಧರ್ಮ ಏನು ಒಂದು ರೀತಿ ಅವ್ರ ಕಾಲದಲ್ಲಿ ಒಂದು ರೀತಿ ಅವನತಿ ಹೊಂದಿತ್ತು, ಅದನ್ನ ಗಟ್ಟಿಯಾಗಿ ರುಜುವಾತು ಮಾಡುವಂಥದ್ದು ಅವರ ಒಂದು ಜಗತ್ ಕಾರ್ಯ. ಅದ್ವೈತ ಉಪನಿಷತ್ ವಾಕ್ಯಗಳಲ್ಲೇ ಇದೆ, ಗೌಡಪಾದರ ಕಾರಿಕೆನಲ್ಲೂ ಇದೆ, ಗೋವಿಂದ ಭಗವತ್ಪಾದರು ಹೇಳಿದ್ದಾರೆ ಎಲ್ಲ. ಅದ್ವೈತ ಪ್ರತಿಪಾದಕರಾಗಿ ಇವರು ಎಲ್ಲ ಕಡೆ ಹೋಗಿ ಎಲ್ಲರನ್ನು ತಮ್ಮ ವಾದ ವೈಖರಿಯಿಂದ ಅದೇನು ಮತ್ತು ತಮ್ಮ ವರ್ತನೆಯಿಂದ ಅವ್ರನ್ನ ಗೆದ್ರು, ಅವರ ಹೃದಯಗಳನ್ನು ಗೆದ್ರು. ಹಾಗಾಗಿ ಅವರು ಬಹಳ ಯೋಚನೆ ಮಾಡಿ 4 ಮಠಗಳನ್ನ ಸ್ಥಾಪನೆ ಮಾಡಿದ್ರು, 4 ದಿಕ್ಕಿಗೆ. ಅಲ್ಲಿ ನೇಮಕಾತಿ ಮಾಡಬೇಕಾದ್ರೂ ಕೂಡ ತಮ್ಮ ಶಿಷ್ಯರನ್ನ ಉತ್ತರದ ಮಂಡನ ಮಿಶ್ರನ ಶೃಂಗೇರಿಯಲ್ಲಿ, ಶೃಂಗೇರಿಯ ತೋಟಕರನ್ನ ಬದರಿಯಲ್ಲಿ, ಸೌತ್ ಕೆನರಾದ ಇವ್ರನ್ನ ಹಸ್ತಾಮಲಕರನ್ನ ಇನ್ನೊಂದು ಕಡೆಯಲ್ಲಿ ಹೀಗೆ ಮಾಡ್ತಾ ಹೋಗ್ತಾರೆ. ಸೊ ಸಮನ್ವಯ ದೃಷ್ಟಿ ಮತ್ತೆ ಕೇರಳದ ನಂಬೂದಿರಿ ಬ್ರಾಹ್ಮಣನ ಇದರಲ್ಲಿ ಬದರಿನಲ್ಲಿ ನೇಮಿಸ್ತಾರೆ. ಪಶುಪತಿನಾಥ್ನಲ್ಲೂ ಅವರ ಪ್ರಭಾವ ಇದೆ, ಕನ್ನಡಿಗರ ರಾಷ್ಟ್ರಕರಿದ್ದಾರೆ. ಹಾಗಾಗಿ ಶಂಕರರ ವಿಷನ್ ಇದೆಯಲ್ಲ, ಅವರ ದೃಷ್ಟಿ ಇದೆಯಲ್ಲ, ತುಂಬಾ ಅಗಾಧವಾದದ್ದು. ಮತ್ತೆ ಅದು ಸಮನ್ವಯದ್ದದು. 4 ಮಠಗಳಲ್ಲಿ ಮೊದಲನೇ ಶಿಷ್ಯರನ್ನ ಇಲ್ಲಿ ಶೃಂಗೇರಿಗೆ ಮಾಡಿ ನೀವೆಲ್ಲರೂ ಸಮನ್ವಯದಿಂದ ನಡ್ಕೊಂಡು ದೇಶದ ಧಾರ್ಮಿಕ ಏಕತೆಯನ್ನ ಕಾಪಾಡಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಹಾಗಾಗಿ ನಾನು ಇದನ್ನೆಲ್ಲ ಒಂಥರ ದೃಷ್ಟಿನಲ್ಲಿ ಇಟ್ಕೊಂಡು
ವಾಸ್ತವವಾಗಿ ಹೇಳ್ತಿದ್ದೀನಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಬರೆದದ್ದು ಅನ್ನೋ ಭಾವನೆ ನಂಗೆ ಈಗಲೂ ಇಲ್ಲ. ನನ್ನ ಮೂಲಕ ಯಾವುದು ಶಕ್ತಿ ಬರೆಸಿದ್ದು ಅಂತ ಒಂದು, ನಾನು ಲಿಪಿಕಾರ ಮಾತ್ರ ಒಂದು ರೀತಿಯಲ್ಲಿ. ನೀವು ಕುಮಾರವ್ಯಾಸನ ಅಲ್ಲಲ್ಲ, ಅಂದ್ರೆ ಅಂತದ್ದನ್ನ ಆ ಯೋಚನೆ ಯಾಕೆ ಬಂತು, ಯಾರು ಬರೆಸಿದ್ರು, ಏನು, ನಾನೆಲ್ಲೋ ಶಾಸನ ಗಿಸ್ನ ಪ್ರವಾಸ ಬರ್ಕೊಂಡಿದ್ದು. ಹಾಗಾಗಿ ಇದು ನನ್ಗೊಂಥರ ಇದೇ ಒಂದು ಮಿರಾಕಲ್ ಆಗಿ ಕಾಣುತ್ತೆ. ಇಲ್ಲ, ಈಗ ನಮ್ಮಂತ ಯುವ ಜನರಿಗೆ ಸುಮ್ನೆ ದೇವರು ನೋಡಿದ್ರೆ ಕೈ ಮುಗಿತೀವಿ ಅಷ್ಟೇ, ಆ ದೇವರೇ ಕಾಪಾಡಪ್ಪ, ಏನೋ ಒಂದು ನಮ್ಮ ಮನೋಕಾಮನೆಗಳನ್ನ ಈಡೇರಿಸಪ್ಪ, ಈಗ ಉದ್ಯೋಗದ್ನೋ ಅಥವಾ ವ್ಯವಹಾರನೋ ಅಥವಾ ಮದುವೆನೋ ಮುಂಚಿನೋ ಮಗದೊಂದಕ್ಕೆ ದೇವ್ರಿಗೆ ಏನೋ ಒಂದ್ ರೀತಿ ಒಂದು ಅಪ್ಲಿಕೇಶನ್ ಹಾಕಿ ಲಂಚ ಕೊಟ್ಟಂಗೆ ನಾನು ನಿನ್ ಕೈ ಮುಗಿತೀನಿ, ನಿನ್ ನನ್ನ ಕೆಲಸ ಮಾಡ್ಕೊಡು ಅಂದಂಗೆ ಜನ ಸುಮ್ಮನೆ ದೇವ್ರ ಕಂಡಂಗೆ ಹಿಂಗ್ ಕೈ ಮುಕ್ಕೊಂಡು ಹೊರಟೋಗೋದ ಅಷ್ಟೇ ನಾವು ನೋಡ್ತೀವಿ. ಈ ದೇವರ ಬಗ್ಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಒಂದಷ್ಟು ಪುರಾಣದಲ್ಲಿ ಸಿಗುತ್ತೆ. ಇನ್ನ ತಾತ್ವಿಕವಾಗಿ ಉಪನಿಷತ್ತನ್ನು ಸುಮ್ಮನೆ ಕಣ್ಣಾಡ್ಸೋದು, ಕಿವಿಲಿ ಕೇಳಿಸ್ಕೊಳ್ಳೋದು, ಕನ್ನಡ, ಇವೆಲ್ಲ ಕಾಣಿಸೋದೇ ಇಲ್ಲ ಇವತ್ತಿನ ಒಂದು ಯಾಂತ್ರಿಕ ಬದುಕಿನಲ್ಲಿ. ಅದ್ರಲ್ಲಿ ನಿಮ್ಮ ಒಂದು ಪುಸ್ತಕದಿಂದ ಆದ್ರೂ ಕೂಡ ಒಂದು ನಮ್ಮ ಒಂದು ಯುವ ಪೀಳಿಗೆ ಜನಕ್ಕೆ ಒಂದು ಸ್ವಲ್ಪನಾದ್ರೂ ಓ ಶಂಕರ ಹಿಂಗಿದ್ದಾರಪ್ಪ, ಅವರ ಇತಿಹಾಸನಾರು, ಅವ್ರ ತತ್ವಗಳು ಬೇಡ, ಅದು ತುಂಬಾ ಅರ್ಥ ಮಾಡ್ಕೊಳ್ಳೋದು ಬಹಳ ದ್ವೈತ ಅದ್ವೈತ ಅವೆಲ್ಲ ಹೋಗದೆ ಇದ್ರು ಒಂದು ಇತಿಹಾಸ ದೃಷ್ಟಿಯಿಂದನಾದ್ರೂ ಕೂಡ ಮಾಡುವಂತ ಕಾರ್ಯ ನೀವು ಮಾಡಿದ್ದೀರಿ. ಒಂದ್ ರೀತಿ ಶೃಂಗೇರಿ ಶಾರದಾ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇದೆ. ನಿಮ್ಮನ್ನ ಕಂಡಂತ ನಮಗೂ ಶಾರದೆ ಒಂದು ಪುಸ್ತಕ ಆದಾಗ ಇದನ್ನ ರೇಖಾಚಿತ್ರಗಳು ಬೇಕು ಅಂತ ಅನಿಸ್ತು ನನಗೆ. ನನಗೆ ಪರಿಚಯವಿಲ್ಲದ ರಘುಪತಿ ಶೃಂಗೇರಿ ಅಂತ ಅವರಿಗೆ ಯಾರೋ ಫೋನ್ ನಂಬರ್ ಕೊಟ್ಟು ಫೋನ್ ಮಾಡಿದೆ. ಅವರು ಚಿತ್ರಗಳನ್ನ ಬರೆದ್ರು. ಮುಖಚಿತ್ರವನ್ನ ಮೋಹನ್ ಅಂತ ನಮ್ಮ ಹುಡುಗನ ಸ್ನೇಹಿತರು ಬರೆದ್ರು. ಅವರು ಯೋಗಿ ರಾಜ್ ಜೊತೆ ಇಲ್ಲಿ ಕೇದಾರದಲ್ಲಿ ಶಂಕರಾಚಾರ್ಯ ವಿಗ್ರಹದಲ್ಲಿ ತೊಡಗಿಸ್ಕೊಂಡು ಒಂದು ತಿಂಗಳಲ್ಲೇ ಇದ್ರು. ಹಾಗಾಗಿ ನನ್ನ ಕಲ್ಪನೆಯನ್ನು ಅವ್ರು ಹೇಳಿದಾಗ ಅವರು ತಗೊಂಡ್ಬಂದ್ರು. ಆಮೇಲೆ ಲೋಕಶಂಕರ ಅನ್ನೋ ಹೆಸರು ತುಂಬಾ ಬಂದ್ಬಿಟ್ಟಿದೆ, ತುಂಬಾ ಪುಸ್ತಕಗಳು ಬಂದಿದೆ. ಹಾಗಾಗಿ ನಾನು ಮೊದಲು ಲೋಕಶಂಕರ ಅಂತಲೇ ನಾನು ಹೆಸರಿಟ್ಟಿದ್ದೆ. ಆಮೇಲೆ ನನಗೆ ನಮ್ಮ ಮೊಮ್ಮಗ ಓದುವಾಗ ಬಿಟ್ಬಿಟ್ಟ ಲೋಕಶಂಕರ ಅಂತ. ಹಾಗಾಗಿ ಏನ್ ಮಾಡಿದೆ ನಾನು ಅಂತಂದ್ರೆ, ನನ್ನ ಕಸಿನ್ ಇದ್ದಾಳ ರಾಜಲಕ್ಷ್ಮಿ ಅಂತ ಹೇಳಿ, ಸಂಸ್ಕೃತ ವಿದ್ವಾಂಸರು, ಆಕೆ ಹತ್ರ ಕೇಳಿದೆ, ಹೀಗೆ ಅಂದ್ರೆ ಭಾವಶಂಕರ ಅಂತ ಇಡ್ಬೋದಲ್ಲ, ಚೆನ್ನಾಗಿದೆ ಅಂತ ಅನಿಸ್ತು. ಹಾಗಾಗಿ ಭಾವಶಂಕರ ಆಯ್ತು. ನನಗೆ ಏನ್ ಅನಿಸ್ತಿದೆ, ಈ ಪುಸ್ತಕದ ಮುನ್ನುಡಿ ನೋಡಿದ್ರೆ ಅಂತಂದ್ರೆ, ಇವರು ಜ್ಯೋತಿಶಂಕರ್ ಅವರು ಮುನ್ನುಡಿ ಬರ್ತಿದ್ದಾರೆ, ಗಮಕಿಗಳು ಮತ್ತು ಪ್ರಾಧ್ಯಾಪಕರು ಬರ್ತಿದ್ದಾರೆ, ತುಂಬಾ ಸೊಗಸಾಗಿ ಬರ್ತಿದ್ದಾರೆ. ಈ ಪುಸ್ತಕ ನೋಡಿ ನನಗೇನ್ ಅನಿಸ್ತಿದೆ ಅಂದ್ರೆ, ಇದು ಸಿನಿಮಾ ಅಥವಾ ನಾಟಕಕ್ಕೆ ರೂಪದಲ್ಲಿ ಯಾಕೆ ಬರಬಾರ್ದು ಅಂತ. ಇದು ನಿಮಗೆ ಈ ಪುಸ್ತಕವನ್ನ ನಾನು ಕೃಷ್ಣ ಪ್ರಸಾದ್ ಅಂತ ಹೇಳಿ ಸದ್ವಿದ್ಯಾದಲ್ಲಿ ಟೀಚರ್ ಆಗಿದ್ದು, ರಿಟೈರ್ ಆಗಿದ್ದಾರೆ, ಅವ್ರಿಗೆ ಕೊಟ್ಟಾಗ ಒಂದು ಪ್ರತಿ ಕೊಟ್ಟೆ ನಾನು. ಅವ್ರು ಒಂದು ಮಾತು ಹೇಳಿದ್ರು, ಇದು ನಾಟಕಕ್ಕೆ ಮಾಡ್ಬೋದು ಅಂತ ಹೇಳಿ, 15 ಪಾತ್ರಗಳು ಇಟ್ಕೊಂಡು ಮಾಡ್ಬೋದು ಅಂತ ಹೇಳ್ಕೊಂಡು. ನನಗೆ ಆತರ ಯಾವ ಉದ್ದೇಶವೂ ಇರಲಿಲ್ಲ, ಅವರಾಗೆ ಹೇಳಿದ್ರು. ಈಗಲೂ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ, ಭಾವಶಂಕರ ಜನಗಳನ್ನ ಮನಸ್ಸನ್ನ ಹಿಡಿಯಲು ನನಗೀಗ ಸುಮಾರು ಜನ ಪತ್ರ ಬರ್ತಿದ್ದಾರೆ. ಗುಲ್ಬರ್ಗದ ವಲ್ಲಭ ಭಟ್ ಜೋಶಿ ಅನ್ನೋರು ಪುಸ್ತಕ ತರಿಸ್ಕೊಂಡ್ರು. ರವೀಂದ್ರ ಮಾವಖಂಡ ಸಂಯುಕ್ತ ನಾಟಕದಲ್ಲಿ ಅದನ್ನ ಹಾಕಿದ್ರು. ಆಮೇಲೆ ಸಾಗರದ ಶ್ರೀಧರ್ ಶರ್ಮಾ ಅನ್ನೋರು ಶ್ರೀಧರ್ ಸಂದೇಶದಲ್ಲಿ ಬರೀತೀನಿ, ನಂಗೊಂದು ಪ್ರತಿ ಕಳಿಸಿ ಅಂದ್ರು. ಹಾಗೆ ಪುಸ್ತಕ ಸಾಕಷ್ಟು ಹೋಗಿದೆ. ನಾನು 1000 ಪ್ರತಿ ಮುದ್ರಣ ಹಾಕ್ಸಿದ್ದೆ, ನಾನೇ ಪ್ರಕಾಶಕ. ನನ್ನ ಮೊದಲನೇ ಮತ್ತು ಕಡೆ ಪುಸ್ತಕ ಶಾರದಾ ಪ್ರಕಾಶ್ ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ಒಂದು 100 ಪ್ರತಿ ಉಳಿದಿದೆ ನನ್ನ ಹತ್ರ ಸದ್ಯಕ್ಕೆ, 900 ಪ್ರತಿ. ನಾವು ಇತ್ತೀಚೆಗೆ ಸಿನಿಮಾ ನೋಡಿದಂಥದ್ದು ಅಂತಂದ್ರೆ, ಪುರಂದರದಾಸರಿಗೆ ಸಂಬಂಧಪಟ್ಟಂಗೆ ದಾಸರ ದಿನಚರಿ ಅಂತ ಅಂದ್ಬಿಟ್ಟು ಗಿರೀಶ್ ನಾಗರಾಜ್ ಅಂತ ಅವರು ಅದನ್ನ ತುಂಬಾ ಸೊಗಸಾಗಿ ಚಿತ್ರಿಸಿದ್ದಾರೆ ಆ ಸಿನಿಮಾದಲ್ಲಿ. ಅಂದ್ರೆ ಪುರಂದರದಾಸರ ಒಂದು ದಿನದ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಆ ಒಂದು ಅವರ ದಿನನ ಹೇಗೆ ಕಳೆದಿದ್ದಾರೆ ಅನ್ನೋದನ್ನ ನಮ್ಮ ವಿದ್ಯಾಭೂಷಣರನ್ನೇ, ಅಂದ್ರೆ ಸಂಗೀತ ವಿದ್ಯಾನಿಧಿ ವಿದ್ಯಾಭೂಷಣರನ್ನೇ ಅದರಲ್ಲಿ ಪ್ರಧಾನ ಪಾತ್ರವಾಗಿ
ಹರಿದಾಸರನ್ನಾಗಿ ಮಾಡಿ ತುಂಬಾ ಚೆನ್ನಾಗಿ ನಮಗೆ ಆ ಒಂದು ಆ, ಸಾಹಿತ್ಯ ತುಂಬಾ ಪಸರಿಸಿದ್ದಾರೆ. ಆ, ಅವರು ಎರಡನೇ ಸಿನಿಮಾ ರಾಮಾಯಣದ ಬಗ್ಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಅದೇನಾಯ್ತು ಗೊತ್ತಿಲ್ಲ. ಇದು ನೋಡಿ ಅವರು ಒಂದು ಈ ಭಾವಶಂಕರನೇ ತಗೊಂಡು ಶಂಕರಾಚಾರ್ಯ ಮೇಲೆ ಒಂದು ಸಿನಿಮಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಶಂಕರಾಚಾರ್ಯ ಬಗ್ಗೆ ಇತ್ತೀಚೆಗೆ ಒಂದು ಸಿನಿಮಾ ಬಂತು, ನಾನು ಜೈಲೇಶ್ವರಂನಲ್ಲಿ ಇದ್ರಲ್ಲಿ ಥಿಯೇಟರ್ ನೋಡಿದೆ. ಅದು ಪೂರ್ತಿ ಎಲ್ಲ ಈ ಆ ಚರ್ವಿತ ಚರ್ವಣ ಅಂತಲ್ಲ, ಎಲ್ಲ ಶಂಕರ ದಿಗ್ವಿಜಯದಲ್ಲಿ ಬಂದಿರತಕ್ಕಂತ ವಿಷಯಗಳನ್ನ ಹೇಳಿರ್ತಕ್ಕಂಥದ್ದು. ನನಗೇನು ಅಂತಂದ್ರೆ ಎಲ್ಲೂ ಸಂಘರ್ಷ ಬೇಡ, ಸಮನ್ವಯ ಇರಬೇಕು, ಅವ್ರ ವ್ಯಕ್ತಿತ್ವದ ಘನತೆ ಇನ್ನಷ್ಟು ಹೆಚ್ಚಬೇಕು ಅಂತ ಹೇಳಿ ನಾನು ಈ ಪುಸ್ತಕದ ರಚನೆ ಆದ್ಮೇಲೆ ಹೆದರ್ಕೊಳ್ತಾನೆ ಶೃಂಗೇರಿ ಗುರುಗಳಿಗೆ ವಿಧುಶೇಖರ ಭಾರತಿಗಳ ಸನ್ನಿಧಾನಕ್ಕೆ ಹೆದರ್ಕೊಳ್ತೀನಿ. ಏನು ಕೇಳಿದ್ರೆ ಏನು ಬರಲ್ಲ ನನಗೆ, ವಾಸ್ತವವಾಗಿ ಬಾಯಿ ಬಿಡ್ಲಿಕ್ಕೆ ಬರಲ್ಲ ಅಂತ. ಅವರು ನಾವು ಓದ್ತೇವೆ ಇದನ್ನ ಅಂತ ಹೇಳಿ 5 ಪ್ರತಿ ತಗೊಂಡು ಕೊಟ್ಟಿದ್ದೆ, ಓದ್ತೇವೆ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಪುಸ್ತಕ ಬಿಡುಗಡೆ ಆಗಿದ್ದು. ಆನಂತರ ಇಲ್ಲಿ ನಾದಬ್ರಹ್ಮದಲ್ಲಿ ಆ ನಮ್ಮ ಕನಕರಾಜ್ ಅವರು ಸೇರಿ ಅವತ್ತು ಸುಮಾರು 150 ಪ್ರತಿ ಮಾರಾಟವೂ ಆಗೋಯ್ತು. ಹಾಗಾಗಿ ಇವರು ನಮ್ಮ ನಂದಕುಮಾರ್ ಅವರಿಗೆ ಈ ಪುಸ್ತಕ ಪ್ರೇರಣೆ ನೀಡ್ತಂತೆ. ಶಂಕರಾಚಾರ್ಯ ರಚನೆಗಳನ್ನೇ ಇಟ್ಕೊಂಡು 2 ಗಂಟೆ ಪ್ರೋಗ್ರಾಮ್ ಯಾಕೆ ಮಾಡಬಾರ್ದು ಅಂತ. ಹಾಗಾಗಿ ಅವರು ಹೇಳಿದ್ರು ಅದನ್ನ, ನಿಮ್ ಪುಸ್ತಕ ನಂಗೆ ಪ್ರೇರಣೆ ನೀಡ್ತು ಅಂತ. ಹಾಗಾಗಿ ನಿಮ್ಮ ಪುಸ್ತಕದ ದೃಷ್ಟಿಕೋನದಲ್ಲಿ ಯಾವ ರೀತಿ ಶಂಕರರನ್ನ ಕಾಣ್ಬೋದು ನಾವು? ಶಂಕರ ಹೇಗೆ ಅಂತಂದ್ರೆ, ಒಬ್ಬ ತಂದೆಗೆ ಅವ್ರು ಹೇಗೆ ಕಂಡಿರ್ಬೋದು ಅಂತ ಹೇಳ್ಕೊಂಡು, ತಾಯಿ ಹೇಗೆ ಕಂಡಿರ್ಬೋದು. ಇವರ ಮಾತೃ ಪಂಚಕದಲ್ಲಿ ಅದು ಅತ್ಯುತ್ತಮವಾದ ಮಾತೃಗೀತೆ ನಾನು ಓದಿದ ಮಟ್ಟಿಗೆ. ಅವರು ಒಂದು ಸನ್ನಿವೇಶ ಬರುತ್ತೆ, ಎರಡು ಕೈಯಲ್ಲಿ ತುಳಸಿ ಇಟ್ಕೊಂಡು ಇವ್ರು ಕೇಳ್ತಾರೆ, ತಾಯಿ ಏನ್ ಮಾಡ್ತಾ ಇದೀಯಪ್ಪ ಅಂತ. ಇದ್ರಲ್ಲಿ ಒಂದನ್ನು ಬಿಡ್ಬೇಕಾಗಿದೆ, ಆರ್ಯ ಮತ್ತು ಆರ್ಯಾವರ್ತ, ಯಾವ್ದನ್ನು ಬಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮಗು ನೀನ್ ಸರಿಯಾದ ನಿರ್ಣಯನೇ ತಗೊಳ್ತಿ ಅಂತ ತಾಯಿ ಹೇಳ್ತಾಳೆ. ಮಗನಿಗೆ ಆಶ್ಚರ್ಯ ಆಗುತ್ತೆ. ಈ ತರದ ಕೆಲವು ಸನ್ನಿವೇಶಗಳು ತಂದ್ಕೊಂಡು, ಈಗ ಉಭಯ ಭಾರತಿ ಉದಾಹರಣೆಗೆ, ಉಭಯ ಭಾರತಿ ಮೂಲದಲ್ಲಿ ಏನು, ಮಂಡನ ಮಿಶ್ರು ಸೋತ ನಂತರ ಆಕೆ ಕಾಮದ ಬಗ್ಗೆ ಪ್ರಶ್ನೆ ಕೇಳಿ ನಿಕ್ಕಟ್ಟಿಗೆ ಸಿಕ್ಸ್ಬೇಕು ಅಂತ ಹೇಳ್ತಾರೆ, ಇವ್ರು ಪರಕಾಯ ಪ್ರವೇಶ ಮಾಡ್ತಾರೆ. ಆದ್ರೆ ಇದ್ರಲ್ಲಿ ಬರ್ತಕ್ಕಂತ ಸನ್ನಿವೇಶ ಬೇರೆ ತರನೇ ಇದೆ. ಆಮೇಲೆ ಅವ್ರು ಹೇಳ್ತಾರೆ, ನನ್ನ ಗಂಡನನ್ನ ಬಚಾವ್ ಮಾಡ್ಬೇಕಾಗಿತ್ತು ಈ ಒಂದು ಇದ್ರ, ಅದಕ್ಕಾಗಿ ನಿಮ್ಗೆ ಈ ತರ ಪ್ರಶ್ನೆ ಕೇಳಿದೆ ಅಂತ. ಅಲ್ಲಿ ಬರುತ್ತ. ನಾನು ಇಲ್ಲಿ ಏನ್ ಮಾಡಿದೆ ಅಂತಂದ್ರೆ, ತಾಯಿ ಆರ್ಯ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ನೀವಿಬ್ರು ಬ್ರಹ್ಮ ಸರಸ್ವತಿಯರೇ, ಯಾವುದು ನಮ್ಮ ಚರ್ಚೆಗೆ ಅವಿಷಯ ಆಗುತ್ತೋ ಅಂತದ್ರ ಬಗ್ಗೆ ಮಾತಾಡೋದು ನಾನು ಸೋಲು ಒಪ್ಕೊಂಡ್ಬಿಡ್ತೀನಿ ಬೇಕಾದ್ರೆ. ಆದ್ರೆ ಒಂದೇನಂದ್ರೆ, ನಂದು ಒಂದೇ ಒಂದು ಮನವಿ, ಒಬ್ಬ ತಾಯಿ ತನ್ನ ಯುವ ಮಗನಿಗೆ ಕೇಳಬಹುದಾದ ಪ್ರಶ್ನೆಗಳಿರ್ಲಿ ತಾಯಿ ಅಂತ ಹೇಳ್ತಾರೆ. ಆಗ ಏನ್ ಅನ್ಸುತ್ತೆ ಅಂದ್ರೆ, ಇಡೀ ಸಭೆ ಮುಂದೆ ನನ್ನ ಮರ್ಯಾದೆಯನ್ನು ಕಾಪಾಡಿದ ಮಗ ಇವನು ಅಂತ ತಾಯಿ ಅನ್ಸುತ್ತೆ. ಕೇಳೋದು ದೊಡ್ಡದಲ್ಲ, ವಾದದಲ್ಲಿ ಗೆಲ್ಲೇಬೇಕು ಅನ್ನುವಾಗ ವಿವೇಕ ತುಕ್ಕಡಿಸುತ್ತೆ. ವಾದದಲ್ಲಿ ಗೆಲ್ಲೇಬೇಕು ಅನ್ನೋ ಮಗ, ಆದ್ರೆ ಆತನ ಇವ್ರ ಮಾತುಗಳು ಹೆಚ್ಚಿಸುತ್ತೆ. ಅಯ್ಯೋ, ನಾನು ಏನೇನೋ ಪ್ರಶ್ನೆ ಕೇಳಿ ಈ ಹುಡುಗನ್ ನಾನು ಗೆಲ್ಲುದಕ್ಕೋಸ್ಕರ ಈ ಸಭೆಯಲ್ಲಿ ನನ್ನ ಮರ್ಯಾದೆ ಹೋಗ್ತಿತ್ತಲ್ವಾ ಅಂತ ಆಕೆ ಯೋಚನೆ ಮಾಡುವಾಗೆ ಬದಲಾವಣೆಗಳು. ಆ ತರ ಸುಮಾರು ಕಡೆನಲ್ಲಿ, ಉದಾಹರಣೆಗೆ ಕನಕದಾರ ಮಾಡಿದ್ರು ಚಿನ್ನದ ಮಳೆ ಬಂತು ಅಂತ. ಇಲ್ಲಿ ಹಾಗಿಲ್ಲ, ಅವ್ರಿಗೆ ಮಳೆ ಬರುತ್ತೆ, ಮನೆ ಹಿಂಭಾಗದಲ್ಲಿರ್ತಕ್ಕಂಥ ದರೆ ಕುಸಿಯುತ್ತೆ, ಅಲ್ಲೊಂದು ನೆಲ್ಲಿ ಮರ ಇರುತ್ತೆ, ನೆಲ್ಲಿ ಮರದ ಕೆಳಗಡೆ ಒಂದು ಭಾಂಡ ಸಿಗುತ್ತೆ. ಅದನ್ನ ಏನ್ ಮಾಡ್ಬೇಕು ಅಂತ ಕೇಳಿದಾಗ ರಾಜನ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಆ ತರ ಬದಲಾವಣೆಗಳು ಮಾಡ್ಕೊಂಡಿದ್ರು. ಪವಾಡಗಳು ತರ ಬರೋದಿಲ್ಲ, ಆದ್ರೆ ಬರುತ್ತೆ, ಘಟನೆಗಳು ಬರುತ್ತೆ. ನಾನು ಉಡುಪಿಗೆ ಹೋದಾಗ ಅಲ್ಲಿ ಪಾಚಕಕ್ಕೆ ಹೋಗಿದ್ದೆ. ಮಧ್ವಾಚಾರ್ಯರ ಹುಟ್ಟಿ ಬೆಳೆದಂತ ಮನೆ ಇವತ್ತು ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸ್ಕೊಂಡು ಅದನ್ನ ಒಂದು ರೀತಿ ಮಠದ ರೀತಿನೇ ಅದನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಅವರ ಬಾಲ್ಯದ ಪವಾಡಗಳನ್ನೆಲ್ಲ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅವ್ರ ತಂದೆ ಸಾಲ ಮಾಡ್ಕೊಂಡಿದ್ದಾಗ ಇವರು ಸಾಲಗಾರರಿಗೆ ತೀರ್ಸಕ್ಕಿಂತ ಹುಣಸೆ ಬೀಜ ಕೊಟ್ಟಿ ತೀರ್ಸಿದವೆಲ್ಲ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಅದು ಇದಾಗುತ್ತೆ. ಅದೇ ರೀತಿ ಶಂಕರರ ಬಗ್ಗೆನೂ ಕೂಡ ತುಂಬಾ, ಶಂಕರರ ಬಗ್ಗೆ ಅಲ್ಲಿ ಈಗ ಸುಮಾರು ಕಡೆ ಮಾಡಿದ್ದಾರೆ ಆ ತರ. ಶೃಂಗೇರಿನಲ್ಲಿ ಪ್ರವಚನ ಮಂದಿರದಲ್ಲಿ ಎಲ್ಲ ಪೇಂಟಿಂಗ್ಸ್ ಇದೆ, ಅದು ಇದೆ. ಪ್ರವಚನ ಮಂದಿರದಲ್ಲಿ ಇತ್ತು, ಈಗ ಎದುರುಗಡೆ ಶಿಫ್ಟ್ ಮಾಡಿ ನಾನು ಹೋದಾಗ ಒಂದ್ಸಲ ನೋಡಿದ್ದೆ. ಶಂಕರಾಚಾರ್ಯ 32 ವರ್ಷದ ಜೀವನಕ್ಕೋಸ್ಕರ 32 ಅಡಿ ಎತ್ತರದ ಒಂದು
ಶಿಲಾ ಪ್ರತಿಮೆಯನ್ನ ಮಾಡಿಸಿದ್ದಾರೆ. ಶಂಕರಗಿರಿ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಹ್ಮ್ ಮೊದಲು ಹನುಮಗಿರಿ ಅಂತ ಕರಿತಾ ಇದ್ವಿ ನಾವು ಹ್ಮ್. ಅದನ್ನ, ಮಾರುತಿಗುಡ್ಡ ಅಂತ ಕರಿತಾ ಇದ್ವಿ. ಹ್ಮ್ ಅಲ್ಲಿ ಮಾಡಿದ್ದಾರೆ. ಈಗ ಸಾಕಷ್ಟು ಅದು ಆಮೇಲೆ ಶಿವಾಭಿನವ ನರಸಿಂಹಾರತಿಗಳು ಅಧ್ಯಯನ ಮಾಡಿ 3 ಕ್ವಾಲಿಟಿ ಇತ್ತು. ಅದ್ರಲ್ಲಿ ಯಾವ್ದು ಕ್ವಾಲಿಟಿ ಅಂತ ಹೇಳಿ ಪತ್ತೆ ಮಾಡಿ ಅಲ್ಲಿ 1910 ಅಲ್ಲಿ ಕ್ವಾಲಿಟಿನಲ್ಲಿ ಅವರು ಪತ್ತೆ ಮಾಡಿ ಆ ಜಾಗವನ್ನು ಬಿಡಿಸ್ಕೊಳ್ತಾರೆ. ತಿರುವಾಂಕೂರು ಮಹಾರಾಜರು ಕೂಡ ಸಹಾಯ ಮಾಡ್ತಾರೆ. ಹ್ಮ್ ಹ್ಮ್ ಹ್ಮ್. ಹಾಗಾಗಿ ಕ್ವಾಲಿಟಿನಲ್ಲಿ ಇದೆ. ಆ, ಒಂದು ಈ ಪುಸ್ತಕ ಆದಷ್ಟು ಬೇಗ ನಾಟಕಕ್ಕಿಂತ ಸಿನಿಮಾ ರೂಪಕ್ಕೆ ಬಂದ್ರೆ ತುಂಬಾ ಎಲ್ಲ ಸಂತೋಷ ಪಡ್ತೀವಿ. ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಗಿರೀಶ್ ನಾಗರಾಜ್ ಅವರು ಖಂಡಿತ ಇದನ್ನೊಂದು ಸಿನಿಮಾ ಮಾಡ್ಲಿ ಅಂತ ನಮ್ಮ ಒಂದು ಹಾರೈಕೆ. ಆ